ನಮಸ್ಕಾರ. ಎಲ್ಲರಿಗೂ ಆರ್ ಸಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕಪ್ಪ ಅಂದರೆ ನಾವು ಮಾಡುವಂತಹ ಹೊಸ ವಿಡಿಯೋಗಳು ನಿಮಗೆ ನೋಡಬೇಕಪ್ಪ ಅಂತಂದರೆ ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಹಿಂದಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣಕಾರರು ಮತ್ತು ಅವರ ಗ್ರಂಥಗಳು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮಾಡಿದ್ವಿ. ನೀವೇನಾದರೂ ಈ ಒಂದು ವಿಡಿಯೋವನ್ನು ನೋಡಿಲ್ಲಪ್ಪ ಅಂತಂದರೆ ನಮ್ಮ ಚಾನಲೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕನ್ನು ಹಾಕ್ತಾ ಹೋಗ್ತೀನಿ, ಅಲ್ಲಿ ನೀವು ನೋಡ್ಕೋಬಹುದು. ಇಂದಿನ ತರಗತಿ ಏನಪ್ಪ ಅಂತಂದರೆ ಕನ್ನಡ ವರ್ಣಮಾಲೆಯ ಪರಿಚಯ ಅನ್ನುವಂತಹ ಒಂದು ವಿಷಯದ ಮೇಲೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಮೊದಲಿಗೆ ನಾವು ವರ್ಣಮಾಲೆ ಅಂದರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ವರ್ಣ ಅಂದರೆ ಅಕ್ಷರ ಅಂತ ಅರ್ಥ. ಮಾಲೆ ಎಂದರೆ ಗುಂಪು ಅನ್ನುವಂತಹ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಅಂದರೆ ಅಕ್ಷರ ಮಾಲೆ ಅಂತ ಹೇಳ್ತಾ ಹೋಗ್ತೀವಿ. ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ನಾವು ವರ್ಣಮಾಲೆ ಅಂತ ನಾವು ಕರಿತಾ ಹೋಗ್ತೀವಿ. ನಮಗೆ ಆಯಿಂದ ಳವರೆಗಿನ ಅಕ್ಷರಗಳಿದ್ದಾವೋ ಆ ಅಕ್ಷರಗಳನ್ನು ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಅದನ್ನು ಜೋಡಣೆ ಮಾಡಿದ್ದಾರೆ. ಇಂತಹ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳು ಇದ್ದಾವೆ. ಕನ್ನಡ ವರ್ಣಮಾಲೆಯನ್ನು ನಾವು 3 ಪ್ರಕಾರಗಳಾಗಿ ವಿಂಗಡಿಸ್ತಾ ಹೋಗಿದ್ದೀವಿ. ಅವು ಯಾವುದಪ್ಪ ಅಂತಂದರೆ, ಒಂದನೇದು ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು ಅಂತ ನಾವು ನೋಡಬಹುದು. ಸ್ವರಗಳು ಅಂತ ನೋಡಿದಾಗ ನಾವು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಒಂದು ಅಕ್ಷರಗಳಿಗೆ ನಾವು ಸ್ವರಗಳು ಅಂತ ಕರಿತಾ ಹೋಗ್ತೀವಿ. ಅಂದರೆ ಇವು ಸ್ವತಂತ್ರವಾದಂತಹ ಅಸ್ತಿತ್ವವನ್ನು ಹೊಂದಿದವೆ. ಅಂತಹ ಸ್ವರಗಳು ಎಷ್ಟಿದಾವಪ್ಪ ಅಂತಂದರೆ ನಾವು ಒಟ್ಟು 13 ಸ್ವರಗಳನ್ನು ನಾವು ನೋಡಬಹುದು. ಈ ಸ್ವರಗಳನ್ನು ನಾವು ಮತ್ತೆ 3 ಪ್ರಕಾರಗಳಾಗಿ ನೋಡಬಹುದು. ಒಂದು ಹ್ರಸ್ವಸ್ವರ, ದೀರ್ಘಸ್ವರ ಮತ್ತು ಪ್ಲುತಸ್ವರ ಅಂತ. ಹ್ರಸ್ವಸ್ವರ ಅಂತಂದರೆ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಕಡಿಮೆ ಸಮಯದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರ ಅಂತ ಅರ್ಥ. ಅಂದರೆ ಅವು ಯಾವಪ್ಪ ಅಂತಂದರೆ ಅ, ಇ, ಉ, ಋ, ಎ, ಓ. ಈ ಅಕ್ಷರಗಳು ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಆಗ್ತಾ ಹೋಗುತ್ತೆ. ಒಟ್ಟು ನಾವು 6 ಹ್ರಸ್ವ ಸ್ವರಗಳನ್ನು ನಾವು ನೋಡಬಹುದು. ಅದೇ ರೀತಿ ನಾವು ದೀರ್ಘ ಸ್ವರ ಅಂತ ಬಂದಾಗ 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಒಂದು ಅಕ್ಷರಗಳಿಗೆ ನಾವು ದೀರ್ಘ ಸ್ವರ ಅಂತ ಕರಿತಾ ಹೋಗ್ತೀವಿ. ಅಂದರೆ ಸ್ವಲ್ಪ ಅಕ್ಷರಗಳನ್ನು ದೀರ್ಘವಾಗಿ ಹೇಳ್ತಾ ಹೋಗ್ತೀವಿ ಅಂತ ಅರ್ಥ. ಅವು ಯಾವುದಪ್ಪ ಅಂತಂದರೆ ಆ, ಈ, ಉ, ಎ, ಐ, ಓ, ಔ. ಇವೇ ದೀರ್ಘ ಸ್ವರಾಕ್ಷರಗಳು. ಒಟ್ಟು 7 ದೀರ್ಘ ಸ್ವರಾಕ್ಷರಗಳು ಇದ್ದಾವೆ. ಮತ್ತು ನಾವು ಪ್ಲುತ ಸ್ವರ ಅಂತ ನೋಡಿದಾಗ, ಪ್ಲುತ ಸ್ವರ ಅಂತಂದರೆ 3 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರ ಅಂತ ಹೇಳ್ತೀವಿ. ಅಂದರೆ ದೀರ್ಘ ಸ್ವರವನ್ನು ಇನ್ನೂ ದೀರ್ಘವಾಗಿ ಹೇಳೋದು ಅಂತಂದು ಅರ್ಥ. ಅಂದರೆ ಒಂದು ಎಕ್ಸಾಂಪಲ್ ನೋಡ್ಬೋದು. ಇಲ್ಲಿ ತಮ್ಮ, ಅಮ್ಮ, ಓ ದೇವರೇ. ಅಂದರೆ ಈ ಚಿಹ್ನೆಯನ್ನು ನಾವಲ್ಲಿ ಬಳಸ್ತಾ ಹೋಗ್ತೀವಿ. ಅಂದರೆ ದೀರ್ಘ ಸ್ವರವನ್ನು ಇನ್ನೂ ದೀರ್ಘವಾಗಿ ಎಳೆದು ಹೇಳ್ತಾ ಹೋದರೆ ಅದನ್ನೇ ನಾವು ಪ್ಲುತ ಸ್ವರ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ವ್ಯಂಜನಗಳು ಅಂತ ನೋಡ್ತಾ ಹೋದಾಗ ವ್ಯಂಜನಗಳು
ಪರಿಪೂರ್ಣತೆಯನ್ನು ಪಡಿಬೇಕಪ್ಪ ಅಂತಂದರೆ ಸ್ವರಗಳ ಸಹಾಯ ತುಂಬಾ ಅವಶ್ಯಕ. ಅಂದರೆ ವ್ಯಂಜನಗಳು ಸ್ವತಂತ್ರವಾಗಿ ಉಚ್ಚಾರಣೆ ಆಗಲ್ಲ. ಸ್ವರಗಳ ಸಹಾಯದಿಂದ ಮಾತ್ರ ಪರಿಪೂರ್ಣತೆಯನ್ನು ಪಡೆಯುವಂತಹ ಒಂದು ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತ ಕರಿತಾ ಹೋಗ್ತೀವಿ. ಒಟ್ಟು 34 ವ್ಯಂಜನಗಳು ಇದ್ದಾವೆ. ಈ ವ್ಯಂಜನಗಳನ್ನು ನಾವು ಮತ್ತೆ 2 ಭಾಗಗಳಾಗಿ ಮಾಡ್ತಾ ಹೋಗ್ತೀವಿ. ಒಂದು ವರ್ಗೀಯ ವ್ಯಂಜನ ಅಂತ ಹೇಳಿ, ಮತ್ತೊಂದು ಅವರ್ಗೀಯ ವ್ಯಂಜನ ಅಂತ. ನಾವು ವರ್ಗೀಯ ವ್ಯಂಜನಗಳು ಅಂತ ನೋಡ್ತಾ ಹೋದಾಗ ಕ ಇಂದ ಮಾ ವರೆಗಿನ ಅಕ್ಷರಗಳನ್ನು, ಅಂದರೆ ಕ ವರ್ಗದಿಂದ ಪಾ ವರ್ಗದವರೆಗಿನ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತಾ ಹೋಗ್ತೀವಿ. ಒಟ್ಟು 25 ವರ್ಗೀಯ ವ್ಯಂಜನಗಳು ಇದ್ದಾವೆ. ಈ ವರ್ಗೀಯ ವ್ಯಂಜನವನ್ನು ನಾವು ಮತ್ತೆ 3 ಭಾಗಗಳಾಗಿ ಮಾಡ್ತಾ ಹೋಗಿದ್ದೀವಿ. ಒಂದು ಅಲ್ಪ ಪ್ರಾಣ ಅಕ್ಷರಗಳು, ಮಹಾಪ್ರಾಣ ಅಕ್ಷರಗಳು ಮತ್ತು ಅನುನಾಸಿಕ ಅಂತ ಹೇಳಿಬಿಟ್ಟು. ಅಲ್ಪ ಪ್ರಾಣ ಅಂತಂತಂದರೆ ಕಡಿಮೆ ಸಮಯದಲ್ಲಿ ಅಥವಾ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣ ಅಕ್ಷರಗಳು ಅಂತ ಕರಿತಾ ಹೋಗ್ತೀವಿ. ಅಂದರೆ ಈ ಪ್ರತಿ ವರ್ಗದ ಮೊದಲನೆಯ ಮತ್ತು 3ನೆಯ ಅಕ್ಷರಗಳು ಏನಿದಾವೋ ಅದನ್ನು ನಾವು ಅಲ್ಪ ಪ್ರಾಣ ಅಕ್ಷರಗಳು ಅಂತ ಹೇಳ್ತಾ ಹೋಗ್ತೀವಿ. ಒಟ್ಟು 10 ಅಲ್ಪ ಪ್ರಾಣ ಅಕ್ಷರಗಳಿದ್ದಾವೆ. ಮಹಾಪ್ರಾಣ ನೋಡಿ, ಮಹಾಪ್ರಾಣ ಅಂತಂದರೆ ಜಾಸ್ತಿ ಉಸಿರಿನಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳಿಗೆ ನಾವು ಮಹಾಪ್ರಾಣ ಅಕ್ಷರಗಳು ಅಂತ ಹೇಳ್ತೀವಿ. ಅಂದರೆ ಕ ವರ್ಗದ 2ನೇ ಮತ್ತು 4ನೆಯ ಅಕ್ಷರಗಳು, ಅಂದರೆ ಪ್ರತಿಯೊಂದು ವರ್ಗದ 2ನೆಯ ಮತ್ತು 4ನೆಯ ಅಕ್ಷರಗಳನ್ನೇ ನಾವು ಮಹಾಪ್ರಾಣ ಅಕ್ಷರಗಳು ಅಂತ ನಾವು ಕರಿತಾ ಹೋಗ್ತೀವಿ. ಅವು ಸಹ ಎಷ್ಟಿದ್ದಾವೆ? 10 ಅಕ್ಷರಗಳು, ಅಂದರೆ 10 ಮಹಾಪ್ರಾಣ ಅಕ್ಷರಗಳು ಇದ್ದಾವೆ. ನೆಕ್ಸ್ಟ್ ನಾವು ಅನುನಾಸಿಕಗಳು ಅಂತ ನೋಡಿದಾಗ, ನಾಸಿಕ ಅಂತಂದರೆ ಮೂಗು ಅಂತ ಅರ್ಥ. ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಯಾವುದಿದಾವೋ ಅದನ್ನು ನಾವು ಅನುನಾಸಿಕಗಳು ಅಂತ ಕರಿತಾ ಹೋಗ್ತೀವಿ. ಅಂದರೆ ಪ್ರತಿ ವರ್ಗದ ಕೊನೆಯ ಅಕ್ಷರಗಳು ಏನಿದಾವೋ ಅದನ್ನೇ ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತಾ ಹೋಗ್ತೀವಿ. ಒಟ್ಟಾರೆಯಾಗಿ ಅವು 5 ಅನುನಾಸಿಕ ಅಕ್ಷರಗಳು ಇದ್ದಾವೆ. ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳು ಅಂತ ಬಂದಾಗ ನಾವು ಅಕ್ಷರದಿಂದ ಲಾ ಅಕ್ಷರದ ಏನು ಅಕ್ಷರಗಳಿದಾವೋ ಅವನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತಾ ಹೋಗ್ತೀವಿ. ಒಟ್ಟು 9 ಅವರ್ಗೀಯ ವ್ಯಂಜನಗಳು ಇದ್ದಾವೆ. ಮತ್ತೊಂದು ಪ್ರಕಾರ ಯಾವುದಪ್ಪ ಅಂತಂದರೆ ಯೋಗವಾಹಗಳು. ಇಲ್ಲಿ ಯೋಗ ಅಂತಂದರೆ ಸಂಬಂಧ ಅನ್ನುವಂತಹ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ವಾಹ ಅಂತಂದರೆ ಹೊಂದಿದ ಅನ್ನುವಂತಹ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಅಂದರೆ ಬೇರೆ ಅಕ್ಷರಗಳೊಂದಿಗೆ ಸಂಬಂಧವನ್ನು ಹೊಂದಿ ಯಾವ ಅಕ್ಷರಗಳು ಉಚ್ಚಾರ ಆಗ್ತಾ ಹೋಗ್ತಾವೋ ಅದನ್ನೇ ನಾವು ಯೋಗವಾಹಗಳು ಅಂತ ಕರಿತಾ ಹೋಗ್ತೀವಿ. ಅಂದರೆ ಒಟ್ಟು 2 ಯೋಗವಾಹಗಳಿದ್ದಾವೆ. ಅಂ ಮತ್ತು ಅಹ, ಇವುಗಳನ್ನ ನಾವು ಯೋಗವಾಹಗಳು ಅಂತ ಹೇಳ್ತೀವಿ. ನಾವು 1-0 ಈ ಥರ ಇದೆ, ಅದನ್ನು ನಾವು ಅನುಸ್ವಾರ ಅಂತ ಹೇಳ್ತಾ ಹೋಗ್ತೀವಿ. ಮತ್ತು ಏನು 2-0 ಅಹ ಇದೆಯಲ್ವ, ಇದನ್ನು ನಾವು ವಿಸರ್ಗ ಅಂತ ನಾವು ಕರಿತಾ ಹೋಗ್ತೀವಿ. ಇಷ್ಟು ಸ್ವರಗಳು, ವ್ಯಂಜನಗಳು, ಯೋಗವಾಹಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ.
ನೆಕ್ಸ್ಟ್ ನಾವು ಸಂಧ್ಯಾಕ್ಷರಗಳು ಅಂತ ನೋಡ್ತಾ ಹೋಗ್ತೀವಿ. ಸಂಧ್ಯಾಕ್ಷರಗಳು ಅಂತ. ಈ ಸಂಧ್ಯಾಕ್ಷರಗಳು ಯಾವುದಪ್ಪ ಅಂತಂದರೆ ಒಂದು ಐ ಮತ್ತು ಇನ್ನೊಂದು ಔ ಅಂತ. ಏನು ಸಂಧ್ಯಾಕ್ಷರಗಳು ಅಂದರೆ ಹಾಗಾದರೆ ಎರಡು ಸ್ವರಗಳು ಸೇರಿ ರೂಪುಗೊಳ್ಳುವ ಒಂದು ಹೊಸ ಅಕ್ಷರಕ್ಕೆ ನಾವು ಸಂಧ್ಯಾಕ್ಷರ ಅಂತ ಕರಿತಾ ಹೋಗ್ತೀವಿ. ಅಂದರೆ ಈ ಐ ಮತ್ತು ಔ ಇದೆಯಲ್ವಾ, ಇವುಗಳನ್ನು ನಾವು ಸಂಧ್ಯಾಕ್ಷರಗಳು ಅಂತ ಕರಿತಾ ಹೋಗ್ತೀವಿ. ಅಂದರೆ ಇದೇನಪ್ಪ ಎರಡು ಸ್ವರಗಳು ಅಂತಂದರೆ ನಾವಿಲ್ಲಿ ಒಂದು ಎಕ್ಸಾಂಪಲ್ ನೋಡ್ಬೋದು. ನಾವು ಹಾಗಾದ್ರೆ ಇಲ್ಲಿ ಐ ಅಂತ ನೋಡಿದಾಗ ನಾವು ಅ ಪ್ಲಸ್ ಎ ನೋಡಿ, ಎರಡೂ ಏನಪ್ಪ ಅಂದರೆ ಸ್ವರಾಕ್ಷರಗಳು. ಈ ಎರಡು ಸ್ವರಾಕ್ಷರಗಳು ಸೇರಿ ಒಂದು ಅಕ್ಷರ, ಹೊಸ ಅಕ್ಷರ ರೂಪುಗೊಳ್ತಾ ಹೋಗುತ್ತೆ. ಅದನ್ನು ನಾವು ಸಂಧ್ಯಾಕ್ಷರಗಳು ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಔ ಅಂತ ಬಂದಾಗ ಅ ಪ್ಲಸ್ ಓ ಇದು ಸೇರಿಬಿಟ್ಟು ಔ ಅನ್ನುವಂತಹ ಒಂದು ಹೊಸ ಸ್ವರಾಕ್ಷರ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನಾವು ಕನ್ನಡ ವರ್ಣಮಾಲೆ ಅಂತ ಬಂದಾಗ ಅಕ್ಷರಗಳ ಒಂದು ವ್ಯವಸ್ಥಿತ ಜೋಡಣೆಗೆ ನಾವು ವರ್ಣಮಾಲೆ ಅಂತ ಕರಿತಾ ಹೋಗ್ತೀವಿ. ಒಟ್ಟು 49 ವರ್ಣಮಾಲೆ ಅಕ್ಷರಗಳು ಇದ್ದಾವೆ. ಈ ಅಕ್ಷರಗಳನ್ನು ನಾವು 3 ಪ್ರಕಾರವಾಗಿ ಮಾಡ್ತಾ ಹೋಗ್ತೀವಿ: ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು ಅಂತ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತಿದೆ ಅಂತ ಅಂದ್ಕೊಂಡು ಇದರ ಒಂದು ತರಗತಿಯನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೂ ನಿಮ್ಮ ಒಂದು ಲೈಕ್ ಮತ್ತು ಶೇರ್ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಒಂದು ಸ್ಫೂರ್ತಿಯನ್ನು ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದ.